ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ತುಲಾ ರಾಶಿಯವರಿಗೆ 2026ರಲ್ಲಿ ಎದುರಾಗುವ ಸಂಪೂರ್ಣ ಭವಿಷ್ಯ ಫಲಿತಾಂಶವನ್ನು ತಿಳಿದುಕೊಳ್ಳೋಣ. ಹಣಕಾಸು, ಉದ್ಯೋಗ, ವಿದ್ಯಾಭ್ಯಾಸ, ಆರೋಗ್ಯ, ವಿವಾಹ ಜೀವನ ಹಾಗೂ ಆಧ್ಯಾತ್ಮಿಕ ಪರಿಹಾರಗಳ ಬಗ್ಗೆ ಈ ಭವಿಷ್ಯವಾಣಿ ನೀಡಲಾಗುತ್ತಿದೆ. 2026ರಲ್ಲಿ ತುಲಾ ರಾಶಿಯವರಿಗೆ ಗುರು, ಶನಿ, ರಾಹು ಮತ್ತು ಕೇತು ಗ್ರಹಗಳ ಪ್ರಭಾವ ಬಹಳ ಪ್ರಮುಖವಾಗಿರುತ್ತದೆ. ಗುರುಗ್ರಹವು ವರ್ಷದ ಮೊದಲ ಭಾಗದಲ್ಲಿ ಬಲವಾಗಿ ಕಾರ್ಯನಿರ್ವಹಿಸಿದರೆ, ಶನಿ ಗ್ರಹವು ಪೂರ್ಣ ವರ್ಷವೂ 6ನೇ ಭಾವದಲ್ಲಿದ್ದು ಶ್ರಮ ಮತ್ತು ಸಹನೆಯನ್ನು ಪರೀಕ್ಷಿಸುತ್ತದೆ. ತುಲಾ ರಾಶಿಯವರೇ, 2026ರ ಜನವರಿ ತಿಂಗಳಿನಿಂದ ಜೂನ್ 2ರವರೆಗೆ ನಿಮ್ಮ ಜೀವನದ ಅತ್ಯಂತ ಶುಭ ಸಮಯವಾಗಿರುತ್ತದೆ. ಈ ಅವಧಿಯಲ್ಲಿ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ. ಹಣಕಾಸಿನಲ್ಲಿ ಪ್ರಗತಿ, ವಿದ್ಯಾಭ್ಯಾಸದಲ್ಲಿ ಯಶಸ್ಸು, ಭವಿಷ್ಯದ ಯೋಜನೆಗಳಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ. ಈ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಮುಂದಿನ ವರ್ಷಗಳಿಗೂ ಲಾಭವಾಗುತ್ತದೆ. ಗುರುಗ್ರಹದ ಬಲದಿಂದ ಹಣ ಸಂಗ್ರಹ, ಜ್ಞಾನವೃದ್ಧಿ, ಮಾನಸಿಕ ಶಾಂತಿ ಮತ್ತು ಧಾರ್ಮಿಕ ಆಸಕ್ತಿ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಜಯದ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಆದರೆ ಜೂನ್ 2ರ ನಂತರ ಗುರುಗ್ರಹ 10ನೇ ಭಾವಕ್ಕೆ ಪ್ರವೇಶಿಸುವುದರಿಂದ ಕೆಲವು ಕಾರ್ಯಗಳಲ್ಲಿ ವಿಳಂಬ ಉಂಟಾಗಬಹುದು. ಯಶಸ್ಸು ಸಿಗುತ್ತದೆ, ಆದರೆ ಹೆಚ್ಚು ಶ್ರಮ, ಸಹನೆ ಮತ್ತು ಯೋಜನೆ ಅಗತ್ಯವಾಗುತ್ತದೆ. ಅವಸರದ ನಿರ್ಧಾರಗಳಿಂದ ದೂರವಿರುವುದು ಉತ್ತಮ. ಶನಿಗ್ರಹದ ಪ್ರಭಾವದಿಂದ ಉದ್ಯೋಗದಲ್ಲಿ ಒತ್ತಡ, ಕಾರ್ಯಭಾರ ಹೆಚ್ಚಳ ಅಥವಾ ಆರೋಗ್ಯದ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಆದರೂ ನ್ಯಾಯ, ಶಿಕ್ಷಣ, ಸರ್ಕಾರಿ ಸೇವೆ, ವಿಮೆ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ. ಸತ್ಯ ಮತ್ತು ನ್ಯಾಯ ಮಾರ್ಗದಲ್ಲಿ ನಡೆದವರಿಗೆ ಶನಿ ಸಹಾಯ ಮಾಡುತ್ತಾನೆ. ವ್ಯಾಪಾರದಲ್ಲಿ ಏರಿಳಿತಗಳು ಇರಬಹುದು. ಕೆಲವು ತಿಂಗಳು ಲಾಭ, ಕೆಲವು ತಿಂಗಳು ಒತ್ತಡ ಕಾಣಿಸಿಕೊಳ್ಳಬಹುದು. ಹೊಸ ಸಾಲ, ಅನಗತ್ಯ ಹೂಡಿಕೆ ಮತ್ತು ಅಪಾಯಕಾರಿ ವ್ಯವಹಾರಗಳಿಂದ ದೂರವಿರುವುದು ಅತ್ಯಂತ ಮುಖ್ಯ. ಹಣಕಾಸಿನ ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಳಿ. ವಿದ್ಯಾರ್ಥಿಗಳೇ, ಜೂನ್ 2ರ ಒಳಗೆ ಪರೀಕ್ಷೆ ಬರೆಯುವವರಿಗೆ ಅತ್ಯಂತ ಶುಭ ಫಲಿತಾಂಶ ದೊರೆಯಲಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಡಿಗ್ರಿ, ಪಿಜಿ ಮತ್ತು ಸರ್ಕಾರಿ ಪರೀಕ್ಷೆಗಳಿಗೆ ತಯಾರಾಗುವವರಿಗೆ ಯಶಸ್ಸಿನ ಸೂಚನೆಗಳಿವೆ. ಜೂನ್ ನಂತರ ಓದು ಮುಂದುವರಿಸಲು ಹೆಚ್ಚುವರಿ ಪ್ರಯತ್ನ ಅಗತ್ಯ. 2026ರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ, ಮೂಳೆ ಮತ್ತು ಸಂಧಿ ನೋವು, ದಣಿವು, ಆತಂಕ ಮತ್ತು ನಿದ್ರಾ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಯೋಗ, ಧ್ಯಾನ ಮತ್ತು ನಿತ್ಯ ನಡಿಗೆ ಆರೋಗ್ಯವನ್ನು ಉತ್ತಮವಾಗಿಡಲು ಸಹಾಯ ಮಾಡುತ್ತದೆ. ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ವಿವಾಹ ಜೀವನಕ್ಕೆ 2026 ಒಂದು ಶುಭ ವರ್ಷ. ದಾಂಪತ್ಯದಲ್ಲಿ ಹೊಂದಾಣಿಕೆ, ಪರಸ್ಪರ ಪ್ರೀತಿ ಮತ್ತು ಕುಟುಂಬದಿಂದ ಸಹಕಾರ ದೊರೆಯುತ್ತದೆ. ಸಂತಾನ ಯೋಗಕ್ಕೂ ಈ ವರ್ಷ ಉತ್ತಮವಾಗಿದೆ. ರಾಹು ಮತ್ತು ಕೇತು 2026ರಲ್ಲಿ ಮಧ್ಯಮ ಪರಿಣಾಮ ಮಾತ್ರ ನೀಡುತ್ತವೆ. ಯಾವುದೇ ದೊಡ್ಡ ಅಶಾಂತಿ ಅಥವಾ ಅಡಚಣೆಗಳಿಲ್ಲ. ಭಯಪಡಬೇಕಾದ ಅವಶ್ಯಕತೆಯಿಲ್ಲ. ತುಲಾ ರಾಶಿಯವರಿಗೆ ಜೂನ್ 2ರಂದು ಗುರುಶಾಂತಿ ಮಹಾಯಾಗ ಮಾಡಿಸುವುದು ಅತ್ಯಂತ ಶ್ರೇಷ್ಠ ಪರಿಹಾರ. ದೇವಿ ಅನ್ನಪೂರ್ಣೇಶ್ವರಿ ಮತ್ತು ಶ್ರೀ ವಿಷ್ಣುವಿನ ಆರಾಧನೆ ಮಾನಸಿಕ ಶಾಂತಿ ಮತ್ತು ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಭಕ್ತಿ ಮತ್ತು ಧರ್ಮ ಜೀವನದಲ್ಲಿ ಸಮತೋಲನ ತರುತ್ತವೆ. ವರ್ಷದ ಮೊದಲ ಭಾಗದಲ್ಲಿ ಯೋಜನೆ, ಶ್ರಮ ಮತ್ತು ವಿವೇಕದಿಂದ ನಡೆದುಕೊಂಡರೆ ವರ್ಷದ 2ನೇ ಭಾಗವು ಸುಗಮವಾಗುತ್ತದೆ. ಆರೋಗ್ಯದ ಕಡೆ ಗಮನ ಕೊಡಿ. ಧರ್ಮ ಮಾರ್ಗದಲ್ಲಿ ನಡೆಯಿರಿ. ಯಶಸ್ಸು ನಿಮ್ಮದಾಗುತ್ತದೆ. ಈ ಭವಿಷ್ಯವಾಣಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಭಕ್ತಿ ಸುಧೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಶುಭವಾಗಲಿ.